ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 28. ಕಳತ್ರಂ ಸುತಾ ಬಂಧುವರ್ಗಃ ಪಶುರ್ವಾ ನರೋ ವಾಥ ನಾರೀ ಗೃಹೇ ಯೇ ಮದೀಯಾಃ ಯಜಂತೋ ನಮಂತಸ್ತುವಂತೋ ಭವಂತಂ ಸ್ಮರಂತಶ್ಚ ತೇ ಸಂತು ಸರ್ವೇ ಕುಮಾರ. ಆಚಾರ್ಯರು ಮನೆಯವರೆಲ್ಲರೂ ಸೇರಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋಣ ಅಂತ ತಿಳಿಸ್ತಿದ್ದಾರೆ. ಆಲ್ ಫ್ಯಾಮಿಲಿ ಮೆಂಬರ್ಸ್. ಇದು ಬಹುಮುಖ್ಯವಾದ ಪ್ರಾರ್ಥನೆ. ಸುಮಾರು ಸತಿ ಏನಾಗುತ್ತೆ, ಮನೇಲಿ ಗಂಡನಿಗೋ ಹೆಂಡತಿಗೋ ಅಥವಾ ಮಕ್ಕಳಿಗೋ ಆಧ್ಯಾತ್ಮಿಕ ಜೀವನದಲ್ಲಿರಬೇಕು ಅಂತ ಆಸಕ್ತಿ ಇರುತ್ತೆ. ಹೆಚ್ಚು ಜಪ, ಧ್ಯಾನ, ಸತ್ಸಂಗ, ಗುರುವನ್ನು ನೋಡೋದು, ಹೋಗೋದು, ಬರೋದು, ತೀರ್ಥಕ್ಷೇತ್ರಗಳೆಲ್ಲ ದರ್ಶನ ಮಾಡಿ ಬರೋದು ಎಲ್ಲ ಇರುತ್ತೆ. ಅಪ್ಪ ಅಮ್ಮಂದ್ರಿಗೋ ಯಾರಿಗೋ ಮನೇಲಿ ಅದು ಇಷ್ಟ ಆಗಲ್ಲ. ಅದು ಮಕ್ಕಳು ಏನಾದ್ರು ಚಿಕ್ಕ ವಯಸ್ಸಲ್ಲೇ ಶುರು ಮಾಡಿಬಿಟ್ರೆ ಏನು ಇವಾಗಲೇ ಹೀಗೆ ಹಾಗೆ ಅಂತ ಹೇಳ್ತಾರೆ. ಗಂಡ ಮಾಡಿದ್ರೆ ವೈಫ್ಗೊಂಥರ ಬೇಜಾರು, ವೈಫ್ ಮಾಡಿದ್ರೆ ಗಂಡನಿಗೊಂಥರ ಬೇಜಾರು. ಆಚಾರ್ಯರು ಶಂಕರ ಭಗವತ್ಪಾದರು ಹೇಳ್ತಿದ್ದಾರೆ, ಎಲ್ಲರೂ ಸೇರಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರ ಮನಸ್ಸು ಭಗವಂತನ ಕಡೆ ಲೀನವಾಗಿರಲಿ. ಇಲ್ಲ ಮಾಡಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಮಾಡುವಂತಹ ಪ್ರಾರ್ಥನೆಗೆ ಇವ್ರು ಯಾರು ತೊಂದರೆ ಮಾಡದೇ ಇರಲಿ, ನನ್ನ ಪಾಡಿಗೆ ನಾನು ಬಿಟ್ಟುಬಿಡಲಿ, ಹಾಗೆ ಅಂತ ಒಂದು ಪ್ರಾರ್ಥನೆ, ಬಹುಮುಖ್ಯ ಪ್ರಾರ್ಥನೆ ಇದೆ. ಇಲ್ಲಿ ಹೇಳ್ತಾರೆ, ಹೇ ಕುಮಾರ, ಯೇ ಮದೀಯಾಹ, ಎರಡನೇ ಸಾಲು, ಯೇ ಮದೀಯ ಅಂದರೆ ನನ್ನ ಸಂಬಂಧಿಕರು, ಅಂದರೆ ಮನೇಲಿರುವಂತಹ ಮೆಂಬರ್ಸ್. ಗೃಹೇ ಯೇ ಮದೀಯಾಹ, ಮನೇಲಿರುವಂತಹ ಎಲ್ಲ ನನ್ನ ಸಂಬಂಧಿಕರು, ರಕ್ತ ಸಂಬಂಧಿಕರೆಲ್ಲ ಯಾರು? ಕಳತ್ರಂ ಹೆಂಡತಿ, ಸುತ ಮಗಳು, ಸುತ ಅಂದರೆ ಮಗ, ದೀರ್ಘ ಹಾಕಿರೋದ್ರಿಂದ ಮಗಳು, ಬಂಧುವರ್ಗ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಅವರು ಇವರೆಲ್ಲ, ಪಶುರ್ವ ಮನೇಲಿರುವಂತಹ ಪ್ರಾಣಿಗಳು, ಹಸು ಪ್ರಾಣಿಗಳು, ನಾಯಿ ಆಗಲಿ ಹಸು ಆಗಲಿ ಎಲ್ಲವೂ ಭಗವಂತನ ಕಡೆಯೇ ಧರ್ಮನಿಷ್ಠೆಯಿಂದ ಭಗವಂತನ ಕಡೆಯೇ ಲೀನವಾಗಲಿ. ಮನೇಲಿ ಪ್ರಾಣಿಗಳನ್ನ ಇಟ್ಕೊಂಡಿರ್ತೀವಿ, ಅದಕ್ಕೇನೋ ತೊಂದರೆ ಆಯಿತು ಅಂದರೆ ನಾವು ಪೂಜೆ ಪುನಸ್ಕಾರವನ್ನು ನೆನೆಸಿ ಅದಕ್ಕೆ ನೋಡಕ್ಕೆ ಹೋಗ್ತೀವಿ. ಎಲ್ಲರ ಮನಸ್ಸು ಒಂದೇ ಕಡೆ ಇರಲಿ. ಪಶುರ್ವ ನರೋವ ಅಥವಾ ನಾರೀವ. ನರ ಅಂದರೆ ಗಂಡಸು, ನಾರಿ ಅಂದರೆ ಹೆಂಗಸು. ಇಲ್ಲಿ ಅತಿಥಿಗಳು, ಗೆಸ್ಟ್ಸ್, ಮನೆಗೆ ಬರೋರೆಲ್ಲ ಅರ್ಥಕಾಮದ ಬಗ್ಗೆನೇ ಮಾತಾಡಿದೆ, ಅವ್ರು ಹೀಗೆ ಇವ್ರು ಹಾಗೆ ಅಂತ ಹೇಳಿದೆ. ನಿಮ್ಮ ಮನೆಗೆ ಬಂದರೆ ಏನೋ ಒಂದು ಪ್ರಶಾಂತವಾಗಿದೆ ರೀ, ಎಲ್ಲರೂ ಸೇರಿ ಒಂದು ಸತ್ಸಂಗ ಮಾಡೋಣ, ಭಜನೆ ಮಾಡೋಣ, ಎಲ್ಲ ಭಗವಂತನ ಕಡೆ ನಮ್ಮ ಮನಸ್ಸನ್ನು ತಳ್ಳಬೇಕು. ಆ ರೀತಿಯಾಗಿ ಮದೀಯಾಹ ಯೇ ಗೃಹ ಸಂತಿ, ಅವರೆಲ್ಲ ಏನು ಮಾಡಬೇಕಂತೆ, ಯಜಂತಹ ಎಲ್ಲರೂ ಸೇರಿ ಒಂದು ಯಾಗ ಮಾಡೋಣ, ನಮಂತಹ ನಮಸ್ಕಾರವನ್ನು ಮಾಡೋಣ, ಸ್ತುವಂತಹ ಸ್ತೋತ್ರವನ್ನು ಹೇಳೋಣ, ಸ್ಮರಂತಹ ಧ್ಯಾನವನ್ನು ಮಾಡೋಣ, ಎಲ್ಲ ಸಾಮೂಹಿಕವಾಗಿ ಜಪ ಮಾಡೋಣ, ಹಾಗೆ ಹೀಗೆ ಅಂತಲ್ಲಿ ಹೇಳಿ, ಭವಂತಂ ಯೇ ಸಂತು ಸರ್ವೇ ಕುಮಾರ, ಸರ್ವೇ ಸಂತು ಮದೀಯಾಹ ಯೇ ಗೃಹ ಸಂತಿ, ಎಲ್ಲರೂ ಒಂದೇ ಮನಸ್ಸಿಂದ ಭಗವಂತನ ಕಡೆ ಸ್ತುತಿ ಮಾಡಿ ಲೀನವಾಗೋಣ ಅಂತ ಪ್ರಾರ್ಥನೆ. ಸರಳವಾದ ಪ್ರಾರ್ಥನೆ, ಅದರ ಮುಖ್ಯವಾದ ಪ್ರಾರ್ಥನೆ. ಹರಿ ಓಂ.